ನಮಸ್ಕಾರ. ಅವಳ ಹೆಜ್ಜೆಯ ಪ್ರಸ್ತುತಿಯಾದ ಸಮಕಾಲೀನ ಸಾಧಕಿಯರು ಎಂಬ ವಿಶೇಷ ಸಂದರ್ಶನ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಹಲೋ ಅಂಡ್ ವೆಲ್ಕಮ್ ಟು ಅವಳ ಹೆಜ್ಜೆಸ್ ಸೀರೀಸ್ ಆಫ್ ಇಂಟರ್ವ್ಯೂಸ್, ಕರ್ನಾಟಕಸ್ ಡಾಟರ್ಸ್. ಇವತ್ತು ನಾವು ಭೇಟಿಯಾಗಲಿರುವ ಸಾಧಕಿ ವನಿತಾ ಅಶೋಕ್. Today we have the opportunity of speaking with Wanitha Ashok. So ನಾನು ಚಿಕ್ಕವಳಿಂದ ವೆರಿ ಆ್ಯಕ್ಟಿವ್ ಆ್ಯಂಡ್ ಗಾಡ್ಸ್ ಗ್ರೇಸ್, ಗಾಡ್ ಹ್ಯಾಸ್ ಮೇಡ್ ಮಿ ಮಲ್ಟಿ ಟ್ಯಾಲೆಂಟೆಡ್. ಸೊ ದೇವ್ರ ದಯೆ ಅದು. ಸೊ ಸಿಂಗಿಂಗು, ಕ್ರಾಫ್ಟು, ಸ್ಪೋರ್ಟ್ಸು, ಮತ್ತು ಸ್ವಲ್ಪ ಓದಲ್ಲಿ ಏನು ಲೈಕ್ ನಾಟ್ ಬ್ರಿಲಿಯಂಟ್, ಬಟ್ ಐ ಯೂಸ್ ಟು ಬಿ ಅ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ಆ್ಯಂಡ್ ಚಿಕ್ಕವಳಿದ್ದಾಗ ನಮ್ಮ ತಂದೆ ಕೇಳ್ತಿದ್ರು, ವಾಟ್ ಯು ವಾಂಟ್ ಟು ಬಿ ವೆನ್ ಯು ಗ್ರೋ ಅಪ್ ಅಂತ ಹೇಳಿದ್ರೆ ಟೀಚರ್ ಅಂತ ಹೇಳಿದ್ರು. ಬೈತಾಯಿದ್ರು ನನ್ನ, ಅದೇನದು ಟೀಚರ್ ಅಂತ. ಈ ವಾಂಟೆಡ್ ಮೀ ಟು ಬಿ ಅನ್ ಇಂಜಿನಿಯರ್, ಡಾಕ್ಟರ್, ಆ ಥರ ತುಂಬ ಆಸೆ ಇಟ್ಕೊಂಡಿದ್ರು. ಇಂಜಿನಿಯರ್ ಅಂತೂ ತುಂಬ ಆಸೆ ಇಟ್ಕೊಂಡಿದ್ರು, ಒಂದು ಇಂಡಸ್ಟ್ರಿ ಹಾಕಿಸ್ಬೇಕು ಆ ಥರ ಎಲ್ಲ ಆಸೆ ಇಟ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇನ್ಕ್ಲಿನೇಷನ್ ಇರಲಿಲ್ಲ ಆ ಥರ ಓದಬೇಕು ಅಂತ. ಬಟ್ ಐ ವಾಸ್ ಅ ಸ್ಪೋರ್ಟ್ಸ್ ಪರ್ಸನ್, ವೆರಿ ಎನ್ಕರೇಜಿಂಗ್. ಸ್ಟೇಟ್ ಲೆವೆಲೆಲ್ಲ ರೆಪ್ರೆಸೆಂಟ್ ಮಾಡಿದ್ದೆ. ಐ ವಾಸ್ ಅನ್ ಅಥ್ಲೀಟ್. ಆ್ಯಂಡ್ ಸ್ಲೋ ಸೈಕ್ಲಿಂಗ್ ಏನಾದರೂ ಮಾಡಿದ್ರೆ ನನಗೆ ಫಸ್ಟ್ ಪ್ರೈಸು, ಫಾಸ್ಟ್ ಸೈಕ್ಲಿಂಗ್ ಮಾಡಿದ್ರೆ ನನಗೆ ಫಸ್ಟ್ ಪ್ರೈಸ್ ಬರ್ತಿತ್ತು. ಮತ್ತು ಇದು ಆಲ್ ಅಥ್ಲೆಟಿಕ್ ಫೀಲ್ಡ್ ಇದರಲ್ಲೂ ಐ ಯೂಸ್ ಟು ವಿನ್ ಲಾಟ್ ಆಫ್ ಪ್ರೈಸಸ್. ಸ್ಟೇಟ್ಗೆ ಬಂದು ನನ್ನ ಸ್ಕೂಲ್ನ ರೆಪ್ರೆಸೆಂಟ್. ಸೊ ಹೈ ಜಂಪಲ್ಲಿ ಐ ವಾಸ್ ವೆರಿ ಗುಡ್ ಇನ್ ಹೈ ಜಂಪ್. ಐ ಹ್ಯಾಡ್ ಅ ಕೈಂಡ್ ಆಫ್ ಜಂಪ್. ಸೊ ನನ್ನದೇ ಓನ್ ಟೆಕ್ನಿಕ್ ಇತ್ತು. ಸೊ ನಮ್ಮ ತಂದೆ ನನಗೋಸ್ಕರ ಒಂದು ಪಿಟ್ ಮಾಡಿಕೊಟ್ಟು ಹೈ ಜಂಪ್ ಪೋಲ್ ಮಾಡಿಸ್ಕೊಟ್ಟು, ಆಗಲೇ ಎಷ್ಟೋ ವರ್ಷದಿಂದ, ಆಲ್ಮೋಸ್ಟ್ 40 years ago. ಸೊ ಅದನ್ನು ನನಗೆ ಇದು ಮಾಡಿ ಕೊಟ್ಟಿದ್ರು ನನಗೆ. ಸೊ ಪ್ರಾಕ್ಟೀಸ್ ಮಾಡೋದಿಲ್ಲ ಅಂತ ಹೇಳಿ. ಸೊ ಅನ್ಫಾರ್ಚುನೇಟ್ಲಿ ಸಿಟಿಂಗ್ ಇನ್ ಮೈಸೂರ್ ನಾಟ್ ಮಚ್ ಐ ಕುಡ್ ಡು. ಅದಕ್ಕೆ ಬೆಂಗಳೂರಿಗೆ ಬಂದಿದ್ದರೆ ನಾನು ಸಾಕಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಅನಿಸುತ್ತೆ. ಸೊ ಅದಾಯಿತು. ಎನಿವೇ ಜಲ್ದಿ ಮದುವೆ ಆಯಿತು, ಮಕ್ಕಳಾಯಿತು. ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ನನ್ನ ಮದುವೆ ಆಗಿ ಮಕ್ಕಳಾದಮೇಲೆ ದಪ್ಪ ಆಗಬಾರ್ದು ನಾನು ಅಂತ. ಸೊ ನನ್ನಷ್ಟಕ್ಕೆ ನನಗೇನು ಬರುತ್ತೋ, ಆವಾಗೇನು ಇಂಟರ್ನೆಟ್ ಇಲ್ಲ, ಏನೂ ಇಲ್ಲ. ಮೀಡಿಯಾ ಆಲ್ಸೋ ಬಹಳ ಕಮ್ಮಿ ಕವರ್ ಮಾಡ್ತಿತ್ತು ಫಿಟ್ನೆಸ್ ಬಗ್ಗೆ. ಏನಾದರೂ ಒಂದು ಪ್ರಿಂಟಲ್ಲಿ ಬಂದುಬಿಟ್ಟಿದ್ರೆ ಹೊಟ್ಟೆ ಎಕ್ಸಸೈಸ್ ಅಂತ ಹೇಳಿದ್ರೆ ಅದನ್ನು ದಿನ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ವಿ. ಸೊ ಅಷ್ಟು ಇಂಟ್ರೆಸ್ಟ್ ಇತ್ತು, ಕಾಳಜಿ ಇತ್ತು, ಅಂದರೆ ದೇಹದ ತೂಕ ಕಡಿಮೆ ಇಟ್ಕೋಬೇಕು ಅಂತ. ಸೊ ಹೀಗೆ ನನಗೆ ಗೊತ್ತಿರೋಷ್ಟು ವಾಕಿಂಗು, ಅದು ಇದು. ಆಮೇಲೆ ಜಿಮ್ ಬಂತು. ಒಂದು 28 years ಆಗೋ ಜಿಮ್ ಬಂತು. ಸೊ ಜಿಮ್ ಅಂದರೆ ಅವತ್ತು ತುಂಬ ರೇರು. ಅಲ್ಲಿ ಹೋಗಿ ಜಿಮ್ಮಲ್ಲೂ ವರ್ಕೌಟ್ ಮಾಡ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಆ್ಯಂಡ್ ಕ್ಯಾಶುಲಿ ದಿಸ್ ಹೋಲ್ ಥಿಂಗ್ ಇಂಟ್ರೆಸ್ಟೆಡ್ ಮೀ ಸೋ ಮಚ್. ಓಕೆ, ದೆನ್ ಏರೋಬಿಕ್ಸ್ಗೆ ಬಂದೆ ನಾನು. ಏರೋಬಿಕ್ಸ್ ಐ ಜಾಯಿನ್ ಅನ್ ಏರೋಬಿಕ್ಸ್ ಕ್ಲಾಸ್. ನ್ಯಾಚುರಲ್ ಫ್ಲೇರ್ ಇತ್ತು ಏರೋಬಿಕ್ಸ್ಗೆ. ಐ ಹ್ಯಾಡ್ ಅ ವೆರಿ ನ್ಯಾಚುರಲ್. ಈ ಏರೋಬಿಕ್ಸಲ್ಲಿ ಏನು ಗೊತ್ತಾ, ಕೋಆರ್ಡಿನೇಷನ್ನು ಮತ್ತು ಮೆಮೊರಿ, ರೀಕಲೆಕ್ಷನ್, ಬ್ಯಾಲೆನ್ಸ್, ಕೋಆರ್ಡಿನೇಷನ್, ನಾನು ಹೇಳಿದ್ನಲ್ಲ ಕೋಆರ್ಡಿನೇಷನ್ ಎಲ್ಲ ಜೊತೆಗೆ ಬರುತ್ತೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವರ್ಕೌಟ್. ಇಟ್ಸ್ ಅ ಸ್ಕಿಲ್ ಬೇಸ್ಡ್ ವರ್ಕೌಟ್. ಈಗ ಭರತನಾಟ್ಯಂ, ಐ ವಾಸ್ ಅ ಭರತನಾಟ್ಯಂ ಡ್ಯಾನ್ಸರ್ ಆಲ್ಸೋ. ಸೊ ನಮ್ಮ ಅಮ್ಮ ಅಪ್ಪ ಬಹಳ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ನನಗೆ. ಎಲ್ಲ ಕಡೆ ಕಳಿಸ್ತಾಯಿದ್ರು. ಆವಾಗ ಏನೇನು ಇತ್ತು ಆ ಮೈಸೂರಲ್ಲಿ, ಅಷ್ಟರಲ್ಲೇ ನಮ್ಮ ಅಮ್ಮ ಎಲ್ಲ ಕಡೆ ಕಳಿಸಿದ್ದಾರೆ. ಹೋಗು, ಸ್ವಿಮ್ಮಿಂಗ್ ಹೋಗು, ಶಟ್ಲ್ಗೆ ಹೋಗು. ಮತ್ತು ನಮ್ಮಪ್ಪ ಶಟ್ಲ್ ಕೋರ್ಟು ಮಾಡಿಕೊಟ್ಟಿದ್ರು. ದಟ್ ಸ್ಪೋರ್ಟ್ಸ್ಮೆನ್ಶಿಪ್ ವಾಸ್ ಆಲ್ವೇಸ್ ವಿತ್ ಮೀ. ದ ಆ್ಯಕ್ಟಿವ್ನೆಸ್ ವಾಸ್ ಆಲ್ವೇಸ್ ವಿತ್ ಮೀ. ಯಾವಾಗ ನೋಡಿದ್ರು ಬೀದಿಲೇ ಲಗೋರಿ, ಕಬಡ್ಡಿ, ಮತ್ತು ಜೂಟಾಟ, ಏನೇನು ಕುಂಟೆ ಬಿಲ್ಲೆ, ಏನೇನು ಹಾಡ್ತಿದ್ವು ಎಲ್ಲನೂ. ಆ್ಯಂಡ್ ಭರತನಾಟ್ಯಂ ಕ್ಲಾಸಸ್. ಐ ಗೋ ಆಲ್ ದಟ್. ವಾಟ್ ಎವರ್ ಐ ಹ್ಯಾವ್ ನೌ ಇಸ್ ಬಿಕಾಸ್ ಆಫ್ ದಟ್ ಸ್ಕಿಲ್ಸ್. ಸೊ ಟೀಚರ್ ಐ ಹ್ಯಾವ್ ಬೀನ್ ಇನ್ ವೇರಿಯಸ್ ವೇಸ್. ಆ್ಯಸ್ ಅ ವಾಲಂಟಿಯರ್ ಸ್ಕೂಲ್ಗೆ ಹೋಗಿ ಏರೋಬಿಕ್ಸ್ ಹೇಳ್ಕೊಡ್ತಾ ಇದ್ದೆ, ರೀಸೈಕಲ್ ಕ್ರಾಫ್ಟ್ ಹೇಳ್ಕೊಡ್ತಾ ಇದ್ದೆ, NGOs ಹೋಗ್ತಾ ಇದ್ದೆ, ಪ್ರಿಸನ್ಗೆ ಹೋಗಿದ್ದೀನಿ, ಮತ್ತು ಡಿಸೇಬಲ್ಡ್ ಚಿಲ್ಡ್ರನ್ಗೆ ಹೇಳ್ಕೊಟ್ಟಿದ್ದೀನಿ, ಮೆಂಟಲಿ ಚಾಲೆಂಜ್ಡ್. ಆ್ಯಂಡ್ ಎಲ್ಲ ಕಡೆ ವುಮೆನ್ ಎಂಪವರ್ಮೆಂಟ್ ಮಾಡಿದ್ದೀನಿ. ಎಲ್ಲ ಕಡೆ ಐ ಹ್ಯಾವ್ ಬೀನ್ ಅ ಟೀಚರ್. ಐ ಹ್ಯಾವ್ ಸ್ಟಿಲ್ ಲಿವ್ಡ್ ಮೈ ಡ್ರೀಮ್. ಇಟ್ಸ್ ಲೈಕ್ ಅ ಕ್ಯಾಟಲಿಸ್ಟ್. ನಿಮ್ಗೇನೋ ಒಂದು ದೊಡ್ಡದಾಗೋದಿದೆ, ಇಟ್ಸ್ ಮೇಕಿಂಗ್ ಯು ಸ್ಟ್ರಾಂಗ್. ಇಟ್ಸ್ ಅ ಚೇಂಜ್. ಅದರ್ವೈಸ್ ವಿಲ್ ಬಿ ಸ್ಟಕ್ ಇನ್ ದ ಸೇಮ್ ಥಿಂಗ್. So it's an opening. So look forward to it. Every time there is something not okay in my life, I'm excited. Oh, something nice is going to happen. I'm looking forward to the change. I'm looking forward for something that is coming up. And then I have a positive thought to myself. So this is how life is.
and gym has become a big business, big money. So it's a lucrative job. If you're good at your job, if you're doing a good job, you can earn a lot of money. ಇಟ್ಸ್ ಅ ವೆರಿ ಲುಕ್ರೇಟಿವ್. ನೀವು ಒಬ್ರಿಗೆ ಆರೋಗ್ಯ ಕೊಡ್ತಿದ್ದೀರಾ, ನಿಮಗೂ ಆರೋಗ್ಯ ಸಿಗ್ತದೆ, ಅವ್ರ ಜೊತೆನೇ ವರ್ಕೌಟ್ ಮಾಡ್ತಾ, ಪ್ಲಸ್ ಯು ಮೇಕಿಂಗ್ ಮನಿ. ಇಟ್ ಕ್ಯಾನ್ ಬಿ ಅ ಪ್ಯಾರಲಲ್ ಜಾಬ್ ಆಲ್ಸೋ. ಬಟ್ ಅನ್ಫಾರ್ಚುನೇಟ್ಲಿ ದ ಲಾಟ್ ಆಫ್ ಪೀಪಲ್ ಹೂ ಆರ್ ಮೇಕಿಂಗ್ ಇದು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಇದನ್ನು. ನಿಮ್ಮ ಜಿಮ್ ಮೆಂಬರ್ಶಿಪ್ ಕಟ್ಟಬೇಕು, ಓಕೆ, ಆ್ಯಂಡ್ ದೆನ್ ಪಿ ಟಿ ದುಡ್ಡು ಕಟ್ಟಬೇಕು, ಆ್ಯಂಡ್ ಸರ್ಟಿಫಿಕೇಷನ್ ದುಡ್ಡು ಕಟ್ಟಬೇಕು. ಆಲ್ ದಿಸ್ ಇಸ್ ಲೈಕ್ ಕ್ವೈಟ್ ಎಕ್ಸ್ಪೆನ್ಸಿವ್. ಇಟ್ಸ್ ಅ ಎಕ್ಸ್ಪೆನ್ಸಿವ್ ಅಫೇರ್, ಬಟ್ ಯು ಕ್ಯಾನ್ ಮೇಕ್ ಮನಿ, ಓಕೆ. ಎಕ್ಸಸೈಸ್ ಫಿಸಿಯಾಲಜಿ ಸರ್ಟಿಫಿಕೇಷನ್ ತೊಗೋಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಅಬೌಟ್ 3 months ಟ್ರೈನಿಂಗ್, ಓಕೆ. 90 hours ಆಫ್ ಗ್ರಿಲ್ಲಿಂಗ್ ಸೆಷನ್ಸ್. ನಿಮ್ಮ ಪ್ರಾಕ್ಟಿಕಲ್ಸು, ಅನಾಟಮಿ ಮತ್ತು ಥಿಯರಿ ಎಲ್ಲ ಇರುತ್ತೆ. ಪ್ರಾಕ್ಟಿಕಲ್ಸಲ್ಲೂ ಥಿಯರಿ ಇರುತ್ತೆ. ಸೊ ಇನ್ ಡೆಪ್ತ್ ನಾಲೆಜ್ ಕೊಡ್ತಾರೆ ನಿಮಗೆ. ಸೊ ಅದು ದಟ್ ಈಸ್ ರೆಕಗ್ನೈಸ್ ಸರ್ಟಿಫಿಕೇಷನ್ಸ್ ಮಾಡಬೇಕು. ಸೊ ಇಂಡಿಯನ್ ಏರೋಬಿಕ್ ಅಕಾಡೆಮಿ ಇದೆ, ರೀಬಾಕ್ ಇದೆ, ಆಫಾ ಇದೆ, ಮತ್ತು ಏಸ್ ಅಂತ ಇದೆ. ದಿಸ್ ಇಸ್ ಆಲ್ ರೆಕಗ್ನೈಸ್ಡ್ ಸರ್ಟಿಫಿಕೇಷನ್ಸ್. ಸೊ ಇದು ನಿಮ್ಮದು ಬೇಸ್ ಆಗುತ್ತೆ. ಸೊ ಈ ಬೇಸ್ ಸರ್ಟಿಫಿಕೇಷನ್ ಮಾಡಿಕೊಂಡು ಆಮೇಲೆ ಈ ಒನ್ ಡೇ ಸರ್ಟಿಫಿಕೇಷನ್ಸ್ ಮಾಡ್ಕೋಬೋದು. ಝುಂಬಾ ಮಾಡ್ಕೋಬೋದು. ರೆವೆನ್ಯೂ ಅಲ್ವಾ, ನೀವು ಎಷ್ಟು ವೆರೈಟಿ ಕೊಡ್ತಿರೋ ನಿಮ್ಮ ಸ್ಟೂಡೆಂಟ್ಸ್ಗೆ ಅಷ್ಟು ನಿಮ್ಮ ಡಿಮ್ಯಾಂಡಲ್ಲಿ ಇರ್ತೀರಾ. ಆ್ಯಂಡ್ ಯು ಕ್ಯಾನ್ ಮೇಕ್ ಯೋರ್ ಕ್ಲಾಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ದ್ಯಾಟ್ ವಿಲ್ ಟ್ರಾನ್ಸ್ಲೇಟ್ ಇನ್ ಟು ರೆವೆನ್ಯೂಸ್. ಸೊ ಇವಾಗ ಐ ಆಮ್ ಆಫರಿಂಗ್ ಒನ್ ಡೇ ದಿಸ್ ಒನ್, ಒನ್ ಡೇ ದಿಸ್ ಒನ್, ಒನ್ ಡೇ ದಿಸ್ ಒನ್ ಅಂತ ಹೇಳಿದ್ರೆ ಹರ್ ಕ್ಲಾಸ್ ಇಸ್ ಇಂಟ್ರೆಸ್ಟಿಂಗ್, ಐ ವಾಂಟ್ ಟು ಗೋ ಟು ಹರ್ ಕ್ಲಾಸ್ ಅಂತ ಹೇಳ್ತಾರೆ. ಸೊ ಆ್ಯಂಡ್ ಆಲ್ಸೋ ನನ್ನ ನಾಲೆಜ್ ಇದ್ದರೆ ಐ ವಿಲ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ವೆಲ್. I also have to look like a proper instructor, inspiring and motivating. Research is ongoing, so every time new things are found out, and adanna nam books alli implicate madirtare, and we get to learn. And with proper knowledge idre, and we can give proper training to our students, results ಕೊಡ್ಬೋದು, ಇಂಜುರಿ ಮಾಡದೇ ಇರ್ಬೋದು ಅವ್ರಿಗೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾರಿಗೂ ಸಹಾಯ ಮಾಡೋಕ್ಕಾಗದಿದ್ರು ಪರವಾಗಿಲ್ಲ, ಅವ್ರನ್ನ ಇಂಜುರಿ ಮಾಡಿ ಕುಣಿಸ್ಬಾರ್ದು. I came from a small town compared to Bangalore, and ಹಾಗೂ ವೇ ಬ್ಯಾಕ್, ದಟ್ ವಾಸ್ ವೇ ಬ್ಯಾಕ್. ಈಗಂತೂ ಸಾಕಷ್ಟು ಸ್ಪೋರ್ಟ್ಸ್ ಅಕಾಡೆಮೀಸ್ ಇದೆ, ಕಾಂಪ್ಲೆಕ್ಸಸ್ ಇದೆ, ಹಾಗೂ ಅಥಾರಿಟೀಸ್ ಇದ್ದಾರೆ, ಯೂನಿಯನ್ಸ್ ಇದೆ. ಆ್ಯಂಡ್ ಬೆಂಗಳೂರಲ್ಲಂತೂ ಅಫ್ಕೋರ್ಸ್ ಯು ಹ್ಯಾವ್ ಟು ಕಮ್. ಬೆಸ್ಟ್ ಟ್ರೈನಿಂಗ್ ಹ್ಯಾಪನ್ಸ್ ಇನ್ ಬ್ಯಾಂಗ್ಳೂರ್. ಸೊ ಒಳ್ಳೆ ಕೋಚ್ಗಳಿದ್ದಾರೆ, ಸರ್ಸ್ ಬಂದು ಇಲ್ಲಿ ಬಂದು ಅವ್ರನ್ನ ಎನ್ರೋಲ್ ಮಾಡಿ ದೇ ಕ್ಯಾನ್ ಗೆಟ್ ಟ್ರೈನ್, ಸ್ಪೆಸಿಫಿಕ್ ಟ್ರೈನಿಂಗ್. ಎಲ್ಲರೂ ವಿಲ್ ನಾಟ್ ಬಿ ಗುಡ್ ಅಟ್ ಎವ್ರಿಥಿಂಗ್. ಸೊ ಚೂಸ್ ಮಾಡ್ಬೋದು. ಸೊ ಈಗ ಸ್ಪೋರ್ಟ್ಸ್ ಅಂದರೆ ಐ ಆಮ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್, ಐ ಆಮ್ ಟಾಕಿಂಗ್ ಅಬೌಟ್ ಶಟಲು, ಟೆನ್ನಿಸ್ಸು, ಸ್ವಿಮ್ಮಿಂಗು, ಎಲ್ಲದಕ್ಕೂ ಕೋಚಸ್ ಇದ್ದಾರೆ. ಆ್ಯಂಡ್ ವೆರಿ ಗುಡ್ ಕೋಚಸ್ ಆರ್ ದೇರ್. ಆ್ಯಂಡ್ ನಿಮ್ಮ ಚೈಲ್ಡಲ್ಲಿ ನೀವು ಟ್ಯಾಲೆಂಟ್ ಏನಾದರೂ ಡಿಟೆಕ್ಟ್ ಮಾಡಿದರೆ ಪ್ಲೀಸ್ ಎನ್ಕರೇಜ್. ವಿ ಮೈಟ್ ಹ್ಯಾವ್ ಅ ನ್ಯಾಷನಲ್, ಇಂಟರ್ನ್ಯಾಷನಲ್ ಪ್ಲೇಯರ್. My bottom line, social work. I have to serve the society. ನಾನು ಚಿಕ್ಕ ಹುಡುಗಿದ್ದಾಗಿಂದ ನಮ್ಮ ಅಮ್ಮ ತುಂಬ ಎದುರ್ಕೊಂಡ್ಬಿಟ್ಟಿದ್ರು ನನ್ನ ಆಗ್ಬಿಡ್ತೀನಿ ಅಂತ. ಬಿಕಾಸ್ ಐ ಯೂಸ್ ಟು ಬಿ ಆಲ್ವೇಸ್ ಲೈಕ್ ದಿಸ್ ಟುವರ್ಡ್ಸ್ social work. My inclination was social work. ಸೊ ಈಗ ಐ ಆಮ್ ಯೂಸಿಂಗ್ ದ ಸೇಮ್ ಫಿಟ್ನೆಸ್ ಥಿಂಗ್ ಫಾರ್ ಕನ್ಸಲ್ಟೇಷನ್. ನಾನು ಯಾರನ್ನೂ ಫಿಸಿಕಲಿ ಮೀಟ್ ಮಾಡೋದಿಲ್ಲ, ಯಾರನ್ನೂ ಚಾರ್ಜ್ ಮಾಡೋದಿಲ್ಲ. ಎಷ್ಟು ಜನ ಆದರೂ ನನ್ನ ಬರಿಬೋದು. ಐ ವಿಲ್ ಕೌನ್ಸಿಲ್ ದೆಮ್, ಕೌನ್ಸಿಲಿಂಗ್ ಕೊಡ್ತೀನಿ. I will guide them, I will give them tips, and I'll tell them what to do, what not to do. And of course social mediaದಲ್ಲಿ ಸಾಕಷ್ಟು ಟಿಪ್ಸ್ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ now I've become ಮೊದಲು ಸೋಷಲ್ ಆ್ಯಕ್ಟಿವಿಸ್ಟ್ ಆಗಿದೆ, ಓಕೆ, ಎನ್ವೈರ್ನ್ಮೆಂಟ್ ಆ್ಯಕ್ಟಿವಿಸ್ಟ್ ಆಗಿದೆ, ಈಗ ಫಿಟ್ನೆಸ್ ಆ್ಯಕ್ಟಿವಿಸ್ಟ್ ಆಗಿದ್ದೀನಿ. ಆ್ಯಸ್ ಅನ್ ಆ್ಯಕ್ಟಿವಿಸ್ಟ್ ಐ ಹ್ಯಾವ್ ಟು ಟೆಲ್ ಪೀಪಲ್, ಐ ಹ್ಯಾವ್ ಟು ಎಜುಕೇಟ್ ದೆಮ್. ಎಕ್ಸಸೈಸ್ ಮಾಡಿ ಅನ್ನೋದು ಒಂದು ನಂದು ಪ್ರಾಜೆಕ್ಟ್ ಆಗಿದ್ದರೆ ಸರಿಯಾಗಿ ಮಾಡಿ, ಓವರ್ ಎಕ್ಸಸೈಸ್ ಮಾಡಬೇಡಿ, ತುಂಬ ಡಯಟ್ ಮಾಡಬೇಡಿ, ತುಂಬ ತಿನ್ನಬೇಡಿ. ಐ ಆಮ್ ಕಾನ್ಸ್ಟೆಂಟ್ಲಿ ಪೊಲೀಸಿಂಗ್ ಪೀಪಲ್. And because I want my country to be fit. So if my country is fit, what happens? They'll spend more time at their office, at their work. The productivity increases and they spend less time in the hospitals. So when I did my certification, then I realized, ನಾನು ಹೇಳಿದೆ ಮೊದಲೇ, ನಾನು ಸಣ್ಣ ಇರಬೇಕು ಅಂತಲೇ ಎಕ್ಸಸೈಸ್ ಮಾಡ್ತಿದ್ದು. Because we didn't have any knowledge. ಈಗಲೂ ತುಂಬ ಜನ ಇದ್ದಾರೆ ಎಕ್ಸಸೈಸ್ ಅಂದರೆ ಸಣ್ಣ ಆಗೋಕ್ಕೆ ಅಷ್ಟೇ. Fitness and there are so many things exercise offers. That is when I realized, no, with this knowledge, I'm going to share with everybody. I'm going to change my country. I'm going to get my country fit. And I'm going to help as many people as possible. Because like I told you, I'm a social activist. I always thought, if I'm going to come, if I'm going to live here, I'm going to make a change and go. I will not come like everybody, simply stay, go, have a good time and go away.
each day is, cannot be the same. You have to do something to the country, to the earth, to the environment. This is how we pay our rent for our stay on planet earth. ನಮ್ಮ ಮೀನಿಂಗ್ಫುಲ್ ಲೈಫ್ ಇರಬೇಕು, ವರ್ದಿ ಇರಬೇಕು ಅಲ್ವಾ. ನಾವು ಪ್ರತಿಯೊಬ್ಬರು ಇಮ್ಯಾಜಿನ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಎಷ್ಟು ಉದ್ಧಾರ ಆಗ್ತದೆ ನಮ್ಮ ಸೊಸೈಟಿ.